ಇಫ್ ಇಟ್ ಇಸ್ ಆನ್ ಗೂಗಲ್ ಅದು ನನ್ನ ಚಾನಲ್ ಇರಬೇಕು, ಗಂಡಿಕೋಟ ಪಾರ್ಟ್ 2. ಓಕೆ, ಇದೇ ನಮ್ಮ ಫೋರ್ಟು. ಕೆನ್ ಯು ಸಿ ದಿಸ್? ಎಷ್ಟು ದೊಡ್ಡದು ವಿಶಾಲವಾಗಿದೆ. ಇಫ್ ಯು ಆ್ಯಕ್ಚುಲಿ ನೋಟಿಸ್, ಇದು ಬಂದು ನಮ್ಮೊಂದು ಟೆಂಪಲ್. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿಲ್ಲ ಅಂದರೆ ನೋಡಿ, ಕ್ಲೋಸ್ ಆಗಿತ್ತು. ನಾವು ನೆಲದಿಂದ ಹೋಗಿದ್ವಿ, ಇವಾಗ ನಾವು ಗಾಳಿಯಲ್ಲಿ ಹಾರ್ಕೊಂಡೋಗಿ ನೋಡ್ತಾ ಇದ್ದೀವಿ. ಇದು ನೋಡಿದ್ಮೇಲೆ ನೀವು 100% ಬಂದಿಲ್ಲ ಅಂದರೆ ನನ್ನ ಜನ್ಮ ಸಾರ್ಥಕನೇ ಇಲ್ಲ. ಇಟ್ಸ್ ಬ್ಯೂಟಿಫುಲ್, ಐ ಶುಡ್ ಟೆಲ್ ಯು. ಇಟ್ ಈಸ್ ರಿಯಲಿ ಬ್ಯೂಟಿಫುಲ್. ಎರಡನ್ನೂ ಒಂದೇ ದಿವಸ ಮುಗಿಸ್ಬೋದು, ಬಟ್ ನಂಗೆ ಅವಸರ ಇಲ್ಲ. ಐ ವಾಂಟ್ ಟು ಡೈಜೆಸ್ಟ್ ಎವ್ರಿಥಿಂಗ್, ಐ ವಾಂಟ್ ಟು ಸಿ ಎವ್ರಿಥಿಂಗ್. ಆ್ಯಂಡ್ ಅದು ನೋಡಿ, ಅದೇ ಪೆನ್ನಾ ರಿವರ್. ಪೆನ್ನಾ, PENNA, ಅದೇ ಗ್ರೇಟ್ ಕ್ಯಾನಿಯನ್. ಅಲ್ಲೇ ಬೋಟಿಂಗ್ ಎಲ್ಲ ಮಾಡ್ತಾರೆ. ನಾವು ಆ್ಯಕ್ಚುಲಿ ನೆನ್ನೆಲ್ಲ ನೋಡಿದ್ದು ಇಲ್ಲಿಂದ ನೋಡಿದ್ವಿ, ಕೆಳಗಡೆಯಿಂದ ನೋಡಿದ್ವಿ. ಇವತ್ತು ನಾವು ಬೋಟಿಂಗ್ ಹೋಗೋಣ ಅಂತ ಪ್ಲಾನ್. ಅದು ಬೋಟಿಂಗ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ದಿಸ್ ಇಸ್ ಆಫ್ ಸೀಸನ್. ಆಫ್ ಸೀಸನಲ್ಲಿ ನಮಗೆ ಜನಗಳಿಲ್ಲ ಅಂದರೆ ಬೋಟಿಂಗ್ ಇರಲ್ಲ, ನೀರಿದ್ರೂ ಬೋಟಿಂಗ್ ಇರಲ್ಲ. ಯಾಕಂದರೆ ಅವ್ರಿಗೆ ವರ್ಕೌಟ್ ಆಗಲ್ಲ. ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್. ಕಾಣುತ್ತಾ? ಇದೇ ಮಾಸ್ಕ್ ತೋರಿಸೋ ಲೆಫ್ಟ್, ಅದೇ ಕಾಣೋ ಮಾಸ್ಕ್. ಮಜಾ ಏನು ಗೊತ್ತಾ? ಹೇಳ್ತೀನಿ. ಹೆಂಗೆ ಗೊತ್ತು ಅಂದರೆ, ಆಲ್ರೆಡಿ ಎಡಿಟಿಂಗ್ ಮಾಡ್ತಾಯಿದ್ದೀನಲ್ವಾ, ಇದೆಲ್ಲ ಶೂಟಿಂಗ್ ಆಗೋಗ್ಬಿಟ್ಟಿದೆ ಆಯಿತಾ, ಬಟ್ ಇವಾಗ ಎಡಿಟಿಂಗ್ ಮಾಡ್ತಿದ್ದೀವಿ. ಇದೇ ನಮ್ಮ ಮಾಸ್ಕ್. ಪಕ್ಕದಲ್ಲಿ ಒಂದು ಏನೋ ಬಿಲ್ಡಿಂಗ್ ಇದೆ, ಬಟ್ ಐ ಡೋಂಟ್ ನೋ ವಾಟ್ ಇಟ್ ಇಸ್. ಇದೇ ಇನ್ನೊಂದು ಟೆಂಪಲ್. ಸೊ ಟೆಂಪಲ್ ಕಡೆ ಕಳ್ಸೋಣ ನಮ್ಮ ಗರುಡನ ಅಂತ ಡಿಸೈಡ್ ಮಾಡಿಬಿಟ್ಟೆ. ಇದಿರೋ ನೋಡ್ತಾ ಇದ್ದೀರೋ? ಇದೆಲ್ಲ ನೆಲದಿಂದ ಹೋಗಿ ನೋಡಿದ್ದೀರಾ ವಿಡಿಯೋ? ವಿಲ್ ಬಿ ಬರ್ರಿ ಹ್ಯಾಪಿ. ಅದು ನೋಡಿ, ಸೊಂಟ ನೋವು ಇಟ್ಕೊಂಡು ಸ್ಲಿಪ್ ಡಿಸ್ ಮಾಡ್ಕೊಂಡು ಅದೆಲ್ಲ ಇಟ್ಕೊಂಡು ಅಲ್ಲೆಲ್ಲ ಹೋಗಿ. ಇವಾಗ ಮಜಾ ಏನಾಗುತ್ತೆ ಗೊತ್ತಾ? ಜಸ್ಟ್ ವಾಚ್ ಹಿಯರ್. ಇದೇ ಜಾಗದಲ್ಲಿ ಸ್ಪಾಟಲ್ಲಿ, ಆನ್ ದ ಸ್ಪಾಟಲ್ಲಿ ಸಿಗ್ನಲ್ ಹೋಗ್ಬಿಡುತ್ತೆ. ಯಾವ ಸಿಗ್ನಲ್ಲು? ಡ್ರೋನ್ದು ಸಿಗ್ನಲ್. ನೋಡಿ, ಇದೇ ಪ್ರಾಬ್ಲಮ್. ನಿಂತ್ಕೊಂಡ್ಬಿಡ್ತು ನೋಡಿ. ನಾನು ಜೀವ ಹೊಡ್ಕೊಳ್ತಾ ಇದೆ. ಯಾಕಂದರೆ ಡ್ರೋನು ಸಿಗ್ನಲ್ ಹೋದರೆ ವಾಪಸ್ ಬರಲ್ಲ. ಅಲ್ಲಿ ತನಕ ಓಡೋಷ್ಟೊತ್ತಿಗೆ ಯಾವನೋ ಹೊಡ್ಕೊಂಡು ಹೋಗ್ಬಿಡ್ತಾನೆ. ಅವನಿಗೂ ಯೂಸ್ ಇಲ್ಲ, ನನಗೂ ಯೂಸ್ ಇಲ್ಲ. ಏನಾಗಿದೆ, ರಿಟರ್ನ್ ಟು ಹೋಮ್ ಅಂತ ಒಂದು ಫೀಚರ್ ಇದೆ, ಅದನ್ನು ಒತ್ತುಬಿಟ್ಟೆ. ಇವಾಗ ನನ್ನ ಕೈಲಿ ಕಂಟ್ರೋಲ್ ಇಲ್ಲ. ಅದೇನು ಮಾಡ್ತಾಯಿದೆ, ಅದ್ರ ತನ್ನ ಪಾಡಿಗೆ ತಾನು ಎಲ್ಲಿಂದ ಹೊರಟನೋ ಅಲ್ಲಿಗೆ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ತಾಯಿದೆ. ಅದೇ ಒಂದು ಖುಷಿ. ಅಯ್ಯೋ, ಫುಟೇಜ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲಪ್ಪ, ಇನ್ನೊಂದು ದಿವಸ ಏನಾದರೂ ಮಾಡ್ಕೊಬೋದು, ವಾಪಸ್ ಬರಯ್ಯ ಅಂತ ನನ್ನ ಯೋಚನೆ. ಇದೆಲ್ಲ ಸ್ಮಾಲ್ ವಿಲೇಜ್. ಇದೆಲ್ಲ ನಿಮಗೆ ಕೆಳಗಡೆ ತೋರಿಸಿದೆ. ಆ ವಿಡಿಯೋ ನೋಡಿ, ಹಿಂದಿನ ವಿಡಿಯೋ ಪಾರ್ಟ್ 1 ಗಾಂಡಿಕೋಟ. ಫಾಸ್ಟಾಗೆ ಬರ್ತಾಯಿದೆ. ಅದು ಫಾಸ್ಟಾಗಿ ಬರ್ತಾಯಿಲ್ಲ, ನಾನು ಎಡಿಟಿಂಗಲ್ಲಿ ಫಾಸ್ಟ್ ಮಾಡಿಬಿಟ್ಟಿದ್ದೆ. ಇದೇ ಜಾಗ ನೀವು ನೋಡ್ತೀರಾ, ಬಟ್ ತುಂಬ ಇದೆ. ಈ ಜಾಗ ಬರೋಕ್ಕಿಂತ ಮುಂಚೆ ಅದೆಲ್ಲ ತಿಳ್ಕೊಳ್ಬೇಕಂದ್ರೆ ಇದು ಓನ್ಲಿ ಜಸ್ಟ್ ಇಂಟ್ರೊಡಕ್ಷನ್. ಇಲ್ಲೆಲ್ಲ ನೀವು ಬೋಟಿಂಗ್ ಹೋಗ್ತೀರಾ, ಬಟ್ ಬೋಟಿಂಗ್ ಸ್ಟೋರಿ ಇನ್ನೂ ಗೊತ್ತಿಲ್ವಲ್ಲ, ಅದು ಗೊತ್ತಾಗಬೇಕಲ್ವಾ? ಹೇಳ್ತೀನಿ, ತಾಳ್ಮೆ. ಎಲ್ಲರೂ ಹೇಳ್ತಾರೆ ಎಲ್ಲರೂ 7 ತಿಂಗಳು ಹುಟ್ಟವ್ರಂತ. ನಾರ್ಮಲ್ 9 ತಿಂಗಳಿಗೆ ಹುಟ್ಟಿದ್ರೂ 7 ತಿಂಗಳ ಥರ ಆಡ್ತಾರೆ. ತಾಳ್ಮೆ ಇಲ್ಲದೆ. ಲುಕ್ ಎಟ್ ದಿಸ್ ಬ್ಯೂಟಿ. ಆ ಸನ್ ರೈಸು ಆ ವಾಟರ್ ಮೇಲೆ ಬೀಳೋದು, ಆ ರಿಫ್ಲೆಕ್ಷನ್ ಬೆಳಗ್ಗೆ ಬಂದರೆ, ಅದಕ್ಕೆ ಹೇಳೋದು, ಸ್ವಲ್ಪ ಕುಡಿತಾ ಕಮ್ಮಿ ಮಾಡಿದ್ರೆ ಬೆಳಗ್ಗೆ ಬಂದು ಬಿಡಬೇಕು. ಇಲ್ಲಾಂದರೆ ಹ್ಯಾಂಗ್ ಓವರಲ್ಲಿ ಕೂತ್ಕೊಂಡು ಮಾಡೋಕ್ಕಾಗೋಲ್ಲ. ಓಕೆ, ಈ ಪರ್ವತಗಳಿದೆ ಗೊತ್ತಾ, ರಾಕ್ಸ್. ಇಟ್ ಈಸ್ ನಾಟ್ ಮೋರ್ ದೆನ್ 120 ಮೀಟರ್ಸ್. ಹೆಂಗೆ ಹೇಳ್ತೀನಿ ಗೊತ್ತಾ? ನಮ್ಮ ಡ್ರೋನ್ ಎಷ್ಟು ಹೋಗುತ್ತೋ ಅಷ್ಟು ಹೋಗುತ್ತೆ. ಅದರಲ್ಲೇ ಗೊತ್ತಾಗೋದು ದಟ್ 120 ಮೀಟರ್ಸ್ ಆದಮೇಲೆ ಯು ಕ್ಯಾನ್ ಸಿ ದ ಲ್ಯಾಂಡ್. ಅದೇ ಕೋಟೆ. ಒಂದು ರೌಂಡ್ ಹೊಡಿತೀರಾ? ತಲೆ ಸುತ್ತಲ್ಲ ತಾನೆ? ಸುತ್ತಲ್ಲ ಬಿಡಿ. ಲುಕ್ ಅಟ್ ದ ಬ್ಯೂಟಿಯಾ. ದಿಸ್ ಇಸ್ ಆಫ್ ಸೀಸನ್ ಹೆಂಗಿರುತ್ತೆ ಐ ವಿಲ್ ಶೋ ಯು. ಎಲ್ಲಿ ತನಕ ವಾಟರ್ ಬರುತ್ತೆ ಅಂತ ಐ ವಿಲ್ ಶೋ ಯು. ಇವಾಗ ಕೆಳಗೆ ಕರ್ಕೊಂಡು ಹೋಗೋ ಸಮಯ, ಫಾಸ್ಟಾಗಿ ಕರ್ಕೊಂಬರ್ತೇನೆ. ಇದನ್ನು ನೋಡ್ತೀರಾ ನನ್ನ ಬೋಟಿಂಗ್ ಹೋದಾಗ.
ಬಟ್ ಅದಕ್ಕೆ ಹಿಂಗೆ ಬಂದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯ್ತು, ಶುರು ಮಾಡ್ತಾ ಇದ್ದೆ. ಬೋಟಿಂಗ್ ಹೋಗೋಕೆ ಹಿಂಗೆ ಅಂತ ರೂಟ್ ಬರೆದವ್ರೆ, ಅಲ್ಲಿ ಬರೆದಿರೋ ನಂಬರ್ ಕಾಲ್ ಮಾಡಬೇಡಿ, ನಾನು ಕೊಡೋ ನಂಬರ್ಗೆ ಮಾಡಿ. ಯಾಕಂದ್ರೆ ನನ್ನ ಮಗ ಇವರು ನಡೆಸೋರ ಮೇಲೆ ಹೊಟ್ಟೆ ಉರಿಯಿಂದ ಇಲ್ಲ ಬೋಟಿಂಗ್ ಅಂತ. ನಾನು ಫೋನ್ ಮಾಡಿದಾಗ ಡ್ರೈವರ್ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಪ್ಲಸ್ 8 ಸೀಟರ್ ಬೋಟು, 4 ಜನ ಇಲ್ಲ 5 ಜನ ಬಂದಿಲ್ಲ ಅಂದರೆ ನಾವು ಸ್ಟಾರ್ಟ್ ಮಾಡಲ್ಲ. ಅದು ಬಂದ್ರೇನು ಬಿಟ್ರೇನು, ನಾನು ಅಟ್ಲೀಸ್ಟ್ ಕೆಳಗೆ ಹೋಗಿ ಒಂದು ವ್ಯೂ ನೋಡೋಣ, ಒಂದು ಎಕ್ಸಸೈಸ್ ಥರ ಆಗುತ್ತೆ ಅಂತ ಹೊರಟೆ ಬಿಟ್ಟು. ಒಂದೇನು ವಿಷಯ ಗೊತ್ತಿಲ್ಲ ಅಂದರೆ, ಯಾವಾಗ ನಾವು ಹೊರಟಾಗ ಅದು ಇಟ್ಸ್ ಓನ್ಲಿ 150 ಮೀಟರ್ಸ್ ಅಬೌವ್ ಏದೇ ರಾಯಲ್ ಬೋಟ್. ಒಂದು ಗೊತ್ತಿರಲಿಲ್ಲ ಅಂದರೆ ಆವಾಗ ನಾನು ನಡಿಬೇಕಾದ್ರೆ ಇಟ್ಸ್ ಜಸ್ಟ್ 150 ಮೀಟರ್ಸ್ ಡೌನ್ ಕೆಳಗಡೆ, ಬಟ್ ಸ್ಟ್ರೇಟಾಗಿ ಕೆಳಗೆ ಹೋಗೋಕ್ಕಾಗಲ್ಲ, ಪಾತಾಳಕ್ಕೆ ನೀವು ಲೆಫ್ಟ್ ರೈಟಿಂಗೆಲ್ಲ ಹೋಗ್ಬೇಕು. ಸೊ ಕಲ್ಲಲ್ಲಿ ನಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ತಿಳಿದು ಬಂತು ಇದು ಅವ್ರು ಮಾರ್ಕಿಂಗ್ ಬರಿಬೋದು, ಬಟ್ ಏನಂದರೆ ಕಲ್ಲು ತುಂಬ ಜಾರ್ತಿದೆ, ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ನನ್ನ ಶೂ ಬೇರೆ ಸೌದೋಗಿದೆ. ಯಾವಾಗ ಜಾರಿ ಹಿಂದೆ ಬೀಳ್ತೀನೋ ಬುಂಡೆ ಹೊಡ್ಕೊಳ್ತೀನೋ ಅದು ನನ್ನ ಯೋಚನೆ. ಅದಕ್ಕೆ ಚಿಕ್ಕ ಮಕ್ಕಳ ಥರ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ವಿ. ಸೊ ಜಸ್ಟ್ ಸ್ನ್ಯಾಪ್ ಇಟ್ಕೊಳ್ಳಿ, ತುಂಬ ಜಾರುತ್ತೆ. ಮಳೆ ಸೀಸನಲ್ಲಿ ಡೆಫಿನೆಟ್ಲಿ ನೀವು ಬರ್ತೀರಾ, ಆ ಟೈಮಲ್ಲಿ ಇನ್ನೂ ಜಾರ್ಬೋದು. ಬಿದ್ದು ತಲೆ ಹೊಡ್ಕೊಂಡ್ರೆ ನಾನು ಹೇಳಿದೆ ಅಂತ ಜ್ಞಾಪಿಸ್ಕೊಳ್ಳಿ. ಏನೋ ದೊಡ್ಡ ಟ್ರೆಕ್ ಅಂದ್ಕೊಂಡೆ, ಆ್ಯಕ್ಚುಲಿ ನೋಡ್ಬೇಕಂದ್ರೆ ಇಟ್ ಈಸ್ ನಾಟ್ ಅ ಬಿಗ್ ಟ್ರೆಕ್, ಬಟ್ ಇಟ್ಸ್ ಅ ಬ್ಯೂಟಿಫುಲ್ ವಾಕ್. ಬ್ಯೂಟಿಫುಲ್ ಸಂದಿ ಪಂದಿ ಅಲ್ಲೆಲ್ಲ ನಡ್ಕೊಂಡು ಹೋಗೋದು ನೋಡಿ. ಆ ನದಿ ನೋಡಿ, ಎಂಥ ಬ್ಯೂಟಿಫುಲ್ ಆಗಿದೆ. ಅದು ನಂಗೆ ಗೊತ್ತಿಲ್ಲ, ನಮ್ಮ ಕರ್ನಾಟಕದಿಂದ ಬರುತ್ತಂತಪ್ಪ ಅವ್ರು ಹೇಳಿದ್ರು, ನಂಗೆ ಗೊತ್ತಿಲ್ಲ. ಈ ಜಾಗ ನ್ಯಾಪ್ ಕಟ್ಕೊಳ್ಳಿ, ಇಲ್ಲಿಗೆ ನನಗೆ ಕೊನೆಗೆ ಹತ್ತೀನಿ, ಇವಾಗ ಹತ್ತದ ಬೇಡ, ಫಸ್ಟ್ ಕೆಳಗೆ ಹೋಗೋಣ ಅಂತ ನನ್ನ ಐಡಿಯಾ. ಆ ಜಾಗ ನ್ಯಾಪ್ಕೆ ಇಟ್ಕೊಳ್ಳಿ, ನ್ಯಾಪ್ಕೆ ಇರುತ್ತಾ, ಅದಕ್ಕೆ ಇನ್ನೊಂದು ತೋರಿಸ್ತಾ ಇದ್ದೀನಿ, ಅದೇ ಜಾಗ. ಅದ್ರ ಮೇಲೆ ಹತ್ತಿ ಹೆಂಗೆ ಕಾಣಿಸ್ಬೋದು ನೋಡೋಣ. ಯಾಕಂದ್ರೆ ವಾಪಸ್ ಬರ್ತಾ ಹತ್ತೀನಿ, ಎಸ್ಕೇಪ್ ಆಗಿಬಿಡ್ತೀನಿ ಅಂದರೆ ಯು ವಿಲ್ ಮಿಸ್ ಇಟ್. ಕರ್ನಾಟಕದಿಂದ ಬರ್ತೀನಿ ಅಂದರೆ ತುಂಬ ಹತ್ರ ಸ್ವಾಮಿ, ಬನ್ನಿ. ಹೇಳ್ತಾರೆ ನಮ್ಮ ಕೃಷ್ಣ ದೇವರಾಯರು, ಆಯಿತಾ, ಅವರು ಇದು ಕಟ್ಟಿದ್ರಂತೆ. ಅವ್ರು ಕಟ್ಟಿದ ಮೇಲೆ ನೀವು ಬರೋಕ್ಕಾಗಲ್ವಾ? ನೀವೇನು ಕಟ್ಟೋ ಅವಶ್ಯಕತೆ ಇಲ್ಲ, ಕಟ್ಟಿರೋದನ್ನ ನೋಡೋಕ್ಕಾದ್ರೂ ಬರ್ಬೋದಲ್ಲ. ಇಫ್ ಯು ಕಮ್ ಇನ್ ಸೀಸನ್ ಟೈಮ್, ಆಗಸ್ಟಿಂದ ಬರ್ತೀನಂದರೆ ಕೊಡೋ ರೂಮ್ ರೆಂಟು ಡಬಲ್ ಟ್ರಿಪಲ್. ನಾನು ಬಂದಿರೋ ಟೈಮ್ ಬಂದರೆ 1000 ರೂಪಾಯಲ್ಲಿ ಚಿತ್ರಾನ್ನ AC ರೂಮಲ್ಲೇ ಇರ್ಬೋದು. ಹೆಂಗಿದೆ ಸ್ವಾಮಿ, ಸೂಪರಾಗಿದೆ ನದಿ, ಅಲ್ಲಿ ತನಕ ಹೋದ್ರೆ ಹೆಂಗಿರ್ಬೋದು ಅಂತ ನನ್ನ ಯೋಚನೆ. ನೋಡಿ, ಎಲ್ಲ ಕಡೆ ಆರೋ ಮಾರ್ಕ್ ಬರೆದಿದ್ದಾರೆ. ಸೊ ನೀವು ಕಳೆದೋಗೋ ಚಾನ್ಸೇ ಇಲ್ಲ. ಕೆಳಗೆ ಹೋಗ್ತಾನೂ ಕಳೆದೋಗಲ್ಲ, ಮೇಲೆ ಬರ್ತಾನೂ ಕಳೆದೋಗಲ್ಲ. ಅಲ್ಲಿ ಮುಂದೆ ಹೋಗ್ತಿದ್ರು ನೋಡಿ, ಅವರು ಕೆಳಗೆ ಹೋಗ್ತಾ ಇರೋದು ಸೌದನ್ನು ಕಲೆಕ್ಟ್ ಮಾಡ್ಕೊಂಡು ಮೇಲೆ ಹೋಗಿ ಅವರ ಮನೆ ಒಲೆ ಉರಿಯೋದಕ್ಕೆ ತಗೊಂಡು ಹೋಗೋದಕ್ಕೆ ಇದೆಲ್ಲ ದಿನ ಶ್ರಮ ಪಡ್ತಾರಂತೆ. ಅಯ್ಯೋ ದೇವ್ರಿ, ಅದೆಲ್ಲ ನಮಗೆಲ್ಲ ಸಿಕ್ಕಿಲ್ಲ, ನಾವೆಲ್ಲ ಪುಣ್ಯವಂತರ ಅನ್ಕೋಬೇಕು. ಮೋಸ್ಟ್ಲಿ ಅದೆಲ್ಲ ಮಾಡಿದರೆ ಸ್ಟ್ರಾಂಗ್ ಆಗಿರ್ತಿದ್ವಿ ನಾವು, ಗೊತ್ತಿಲ್ಲ, ಐ ಡೋಂಟ್ ನೋ. ಏನಿಷ್ಟೊಂದು ನಡೀತಿ ಅಂತೀರ? ನಡಿಬೇಕು ಸ್ವಾಮಿ, ನಡಿಬೇಕು, ಓಡಬೇಕು, ಅದೇ ನಮ್ಮದು ಜೀವನ. ನೋಡಿದ್ರ ಆರೋ ಮಾರ್ಕ್ಸ್ ಏನು ಕ್ಲೀನಾಗಿ ಬರ್ತಾರೆ, ಬ್ಯೂಟಿಫುಲ್. ಇಲ್ಲಾಂದ್ರೆ ಹುಡುಕೋದು ಹೆಂಗೆ ಹೋಗೋದು ಇಲ್ಲಿಗೆ ಅಂತ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆರೋ ಮಾರ್ಕ್ಸ್ ಬರೋದ್ರಿಂದ ಪ್ರಾಬ್ಲಮೇ ಇಲ್ಲ. ಇಲ್ಲೇ ಎಷ್ಟು ಬ್ಯೂಟಿಫುಲ್ ಆಗಿದ್ರೆ ಕೆಳಗೆ ಹೆಂಗಿರ್ಬೋದು. ನಿಮಗೆ ಡ್ರೋನ್ ಫುಟೇಜ್ ಎಲ್ಲ ಫಸ್ಟೇ ಕೊಟ್ಟಿದ್ದೀನಿ, ಇನ್ನೊಂದ್ಸಲ ಹಾಕಿದ್ರೆ ನೀವು ಇರಿಟೇಟ್ ಆಗ್ತೀರಾ. ಬಟ್ ನಾನು ಹಾಕಿದ್ರೆ ನಾನು ನೋಡಬೇಕಾದ್ರೆ ನನ್ನ ವಿಡಿಯೋ ಅನ್ಲಿಸ್ಟ್ ಆಗಿರುತ್ತೆ, ಅಂದರೆ ಯಾರು ನೋಡೋಕ್ಕಾಗಲ್ಲ. ಅವಾಗ ಫುಲ್ ಫುಟೇಜ್ ಹಾಕೊಂತೀನಿ. ಸೊ ದ್ಯಾಟ್ ಕೂತ್ಕೊಂಡಾಗ ಬೇರೆಯವ್ರ ವಿಡಿಯೋ ನೋಡೋದು, ನನ್ನ ವಿಡಿಯೋ ನಾನೇ ನೋಡ್ಬೋದಲ್ಲ. ಮೆತ್ತಿಗೆ ಇಟ್ಕೊಂಡು ಬರಬೇಕು, ನಾಪ್ಕೆ ಇಟ್ಕೊಳ್ಳಿ. ಕಂಫರ್ಟಬಲ್ ಕ್ಲೋತ್ಸ್ ಇದ್ರೆ ಬೆಸ್ಟು. ವಾಟರ್ ತಗೊಂಡು ಬನ್ನಿ, ಇನ್ನೂ ಬೆಸ್ಟು. ಇಲ್ಲ ಅಂದರೆ ಸೋರ್ತದೆ ನಿಮ್ಮ ಬೆವರು. ನಾನು ತಗೊಂಡು ಬಂದಿಲ್ಲ, ಯಾಕಂದ್ರೆ ಆಲ್ರೆಡಿ ನನ್ನ ಲಗೇಜೇ ಹೆವಿ ಇದೆ, ನಾನೇ ದೊಡ್ಡ ಹೆವಿ ಆಗಿದ್ದೀನಿ. ಕೇರ್ಫುಲ್ಲಾಗಿ ನಾನು ಇಳಿಬೇಕು. ಏನಕ್ಕಂದರೆ ಸ್ವಂಟ ಪ್ರಾಬ್ಲಮ್ ಇದೆ ಸ್ವಾಮಿ.
ನಾನು ಫಿಟ್ನೆಸ್ ಟ್ರೈನರ್ ಅಂತ ಹೇಳ್ತೀನಿ, ಎಲ್ಲರಿಗೂ ಫಿಟ್ನೆಸ್ ಕೊಡ್ತೀನಿ. ನನ್ನ ಫಿಟ್ನೆಸ್ ನಾನೇ ನೋಡ್ಕೊಳ್ತಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ವಾಟ್ ಈಸ್ ಸೈಸ್ ಬ್ಯೂಟಿಫುಲ್ ನೋ. ಇದೇ ಥರದ್ದು ಒಂದು ಕ್ಯಾನಿಯನ್ ಇದೆ US ಅಲ್ಲಿ. ಕ್ಯಾನಿಯನ್ ಸಾರಿ ವಾಟ್ ಆಮ್ ಇಸ್ ಸೈಯಿಂಗ್. ಅದು ನೋಡೋಕ್ಕೆ ಲಕ್ಷಾಂತರ ಗಟ್ಟಲೆ ದುಡ್ಡು ಕೊಟ್ಟು ಹೋಯ್ತಾರಪ್ಪ. ನಮ್ಮ ಇಂಡಿಯಾದಲ್ಲೇ ಇದೆಯಪ್ಪ. ವೀಕೆಂಡ್ ಟ್ರಿಪ್ ಮಾಡ್ಕೊಬೋದಲ್ಲಪ್ಪ. ಮನೆಗೆ ಬಂದೇ ಬಿಟ್ಟಿಪ್ಪ, ಕೆಳಗೆ ಬಂದೇ ಬಿಟ್ಟೆ. ಚಂದ ಸ್ವಾಮಿ, ಚಂದ. ನಮ್ಮ ಇಂಡಿಯಾ ಈಸ್ ವೆರಿ ಚಂದ. ನಮ್ಮ ಎಷ್ಟು ಇಂಡಿಯನ್ಸು ಎಲ್ಲ ಫಾರಿನ್ ಕಂಟ್ರಿಗೆ ಹೋಗ್ತಾರೆ. ಅವ್ರು ಇಲ್ಲೆಲ್ಲ ಬಂದವರ ಕೇಳಿ, ಅದು ಏನೋ ಪುಂಗಕ್ಕೋ ಏನೋ ಫಾರಿನ್ ಹೋಗ್ತಾರಪ್ಪ ಕೊಚ್ಕೊಳ್ಳೋಕ್ಕೆ. ದಟ್ ಅಲ್ಲೋದೆ ಇಲ್ಲೋದೆ. ಬನ್ನಿ ಸ್ವಾಮಿ, ನಮ್ಮ ಇಂಡಿಯಲ್ಲೇ ಸುತ್ತಿ ಸ್ವಾಮಿ. ಇಷ್ಟು ಚೆಂದಾಗಿರೋ ಪ್ಲೇಸಸ್ ಅವೆ. ನಾನು 4 ವರ್ಷದಿಂದ ಪ್ಲಾನ್ ಮಾಡಿ ಇವಾಗ ಬರೋ ನನಗೆ ಯೋಗ್ಯತೆ ಆಯಿತು. ಪ್ಲಾನೇ ಮಾಡಿದ್ರೆ ಹೆಂಗೆ ಬರೋದು ಸ್ವಾಮಿ. ಇಲ್ಲಿ ಒಂದು ಶಾರ್ಟ್ ತೋರಿಸ್ತೆ ಗೊತ್ತಾ ನಿಮಗೆ? ತೋರಿಸ್ತೆ ಗೊತ್ತಾ? ಡ್ರೋನ್ ಶಾಟ್ ಇಲ್ಲಿಂದನೇ. ಮಳೆಗಾಲದಲ್ಲಿ ಬರ್ತೀನಂದ್ರೆ ಈ ನೀರು ಇವು ಕಾಣುತ್ತಾ, ಈ ಲೆವೆಲ್ ಇದೆ. ಈ ಲೆವೆಲಿಂದ ಆ ಲೆವೆಲ್ ತನಕ ಹೋಗುತ್ತಂತೆ, ಅಷ್ಟು ಹೈಟು. ಐ ಡಿಂಟ್ ನೋ ದ್ಯಾಟ್. ಇಲ್ಲಿ ಲೋಕಲ್ ಅವ್ರು ಹೇಳ್ತಾರೆ, ಇಲ್ಲಿ ಡ್ರೈವರ್, ಈ ಬೋಟ್ ಡ್ರೈವರು ನಮ್ಮ ಕರ್ನಾಟಕ ನಂದಿ ಹಿಲ್ಸ್ ಕಡೆಯಿಂದ ಬರ್ತಾ ಇದೆಯಂತೆ. ಅಲ್ಲಿಂದ ಶ್ರೀಶೈಲಂ ಹಂಗೆ ಬಂದು ಇಲ್ಲಿ ಬರ್ತಾ ಇದೆಯಂತೆ. ಅಪ್ಪ ಕೆನ್ ಯು ಬೀಟ್ ದ್ಯಾಟ್? ಏನೋ ಇದೆ, ದೋಡಿಂದ ಹೋಗ್ಬೇಡಂಗೆ ಕಾಣಿಸ್ತದೆ, ಕಟ್ಟಾಕವ್ರೆ, ಆದರೂ ಫೀಲಿಂಗ್ ಹಂಗಿದೆ. ಇಟ್ಸ್ ನೈಸ್ ಫೀಲಿಂಗ್. ಹಾ ಗಾಡ್, ಏನೋ ಓಡೋಗ್ಬಿಟ್ಟಿದ್ರೆ ನಾನು ಇವತ್ತು ಹೇಳಿದ್ರು ಬೋಟಿಂಗ್ ಇಲ್ಲ ಅಂದರೆ, ಯಾಕಂದರೆ ಇದು ಸಮ್ಮರ್ ಟೈಮಲ್ಲ, ಯಾರೂ ಬರಲ್ಲ ಹೀಟಲ್ಲಿ ಅಂತ. ನಾನು ಬಂದುಬಿಟ್ಟಿದ್ದೀನಿ. ಯಾರು ಬಂದ್ರೇನು ಬಿಟ್ಟರೆ ಬೋಟಿಂಗ್ ಇಲ್ಲ ಅಂತ. ಈ ವ್ಯೂಸ್ ಅವ್ರು ಸಿಗ್ತಲ್ಲ, ಎಲ್ಲ ಜನಗಳು ಕಪಿಗಳು ಮೇಲವ್ರೆ, ಎಲ್ಲ ಅಲ್ಲೇ ಅವರೇ. ಬಂದರೆ ಅವ್ರಿಗೆ ಮಿಸ್ ದೇ ವಿಲ್ ಸಿ ಸಮಥಿಂಗ್ ನೋ ಅಲ್ವಾ? ಗುದ್ದೆ ಸರ್, ಗುದ್ದೆ ಸರ್. ಆಪೋಸಿಟ್ ಲೆಫ್ಟ್ ಸೈಡ್ ಇರುತ್ತೆ, ರೈಟ್ పెట్రోల్ ಎಲ್ಲ ఉంది కదా. వాట్సాప్ ఇది చుమ్మా డమ్మీ పీసా? వావ్ వావ్ వావ్. ನಾನು ಮತ್ತು ಇವರಿರೋ ನೋಡಿ, ಇಬ್ಬರೇ ಇರೋದು ಆ್ಯಕ್ಚುಲಿ. ಇಬ್ಬರು 500 ರೂಪಾಯಿ ಕೊಟ್ಟು ಕನ್ವಿನ್ಸ್ ಮಾಡ್ಬೋದು. ಇಲ್ಲ ಅಂದರೆ ಫೋನ್ ಮುಗಿಸ್ಕೊಂಡೆ ಅವ್ನು ಓಕೆ ಅಂದ, ನಾವು ಹೋಗ್ತೀವಿ. ಇವಾಗಿರೋದು ಮಜಾ. ಸ್ವಲ್ಪ ಕಾನೂನು ಹಿಂಗೆಲ್ಲ ಮಾಡಿದ್ರೆ ನಮ್ಮ ಡ್ರೋನ್ ಬಿದ್ದೋದ್ರೆ ನಮಗೇನು ಸಮಸ್ಯೆ? ಈಗ ಡ್ರೋನ್ ಅನ್ನು ಟ್ರ್ಯಾಕ್ ಮಾಡಿಲ್ಲ ಅಂದರೆ ಹೆಂಗೆ ಅವ್ರು ಆಡೋ ವಯಸ್ಸು ನಮಗೆ గుళ్ళు టెంపుల్స్. నీకుందా 108? అది చేసుకోవచ్చు. ನಾನು ಎಷ್ಟು ಕಡೆ ಬೋಟಿಂಗ್ ಹೋಗಿದ್ದೀನಿ. ಡಾಲ್ ಲೇಕು ಕಾಶ್ಮೀರಲ್ಲಿ, ಹೊಗೇನಕಲ್ಲಲ್ಲಿ ಹೋಗಿದ್ದೀನಿ, ಮತ್ತು ಶ್ರೀರಂಗಪಟ್ಟಣ ಹೋಗಿದ್ದೀನಿ, ಅಲೆಪ್ಪಿ ಹೋಗಿದ್ದೀನಿ. ಅಲ್ಲೆಲ್ಲೂ ಆ ಥರ ಎಷ್ಟೊಂದಿದೆ, ಅಲ್ಲೆಲ್ಲೂ ಎಂಜಾಯ್ ಮಾಡಿದ್ರೆ ನೀವು ಎಂಜಾಯ್ ಮಾಡಿದ್ರೆ ಸೀರಿಯಸ್ ಹೇಳಿ. ಈ ಜಾಗಗಳು ನೋಡೋಕ್ಕೆ ಕ್ಯಾಮ್ರಾ ಅಷ್ಟು ಕ್ಯಾಪ್ಚರ್ ಮಾಡಲ್ಲ. ನಿಮ್ಮ ಕಣ್ಣಿದೆ ನೋಡಿ, ಕಣ್ಣು, ಆ ಕಣ್ಣು ಮಾಡೋಕ್ಕೆ ಕ್ಯಾಪ್ಚರ್ಗಿಂತ ಯಾವ ಕ್ಯಾಮ್ರಾನೂ ಮಾಡೋಕ್ಕೆ ಕಣ್ಣು ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಚಿಕ್ಕ ವಸ್ತು ಕಾಣುತ್ತೆ, ಬಟ್ ಅದರಲ್ಲಿ ಇರೋದು ಮಜಾ. ವಾಟ್ರು ಇದಕ್ಕಿಂತ ಹೈಟಲ್ಲಿ ಇರುತ್ತೆ ಯಾವ ಸೀಸನ್ ಟೈಮ್. ನೋಡಿ ನಾನು ಜಾಸ್ತಿ ಮಾತಾಡ್ಬಾರ್ದು. ಏನೋ ಪಾಕೆಟ್ ನೋಡ್ತಾ ಇದೆಯಾ?
ಬರ್ಬೇಕನ್ಸಲ್ವಾ? ಅನ್ಸುತ್ತೆ ಬರ್ತೀರಾ 100%. ನಾನು ಬಂದ್ಮೇಲೆ ನೀವು ಬರೋಕ್ಕಾಗಲ್ಲ. ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ ಇತ್ತು ಸೋ ಮಚ್. ಯೋ ಏನಯ್ಯ ಮಾಡ್ತಿದ್ಯಾ? ಅವನು ಹಿಂಗೆ ಬೋಟ್ ಸುತ್ತೀನಿ ಅಂತ ಹೇಳಿದ್ರೆ ನಾನು ಸ್ವಲ್ಪ ಪ್ರಿಪೇರ್ ಆಗ್ತಿದ್ದೆ. ಅವನು ಹೇಳಲಿಲ್ಲ, ನಂಗೆ ಗೊತ್ತಿಲ್ಲ. ನೋಡಿ ಹೈಟ್ ಇಲ್ಲದಕ್ಕೆ ಏನೋ ವಾಟರ್ ಲೆವೆಲ್ ಜಾಸ್ತಿ ಇದ್ದಾಗ ಮಣ್ಣು ನೀರು ರೌಂಡ್ ಆಗ್ತದೆ. ಅವ್ನು ಕರೆಕ್ಟ್ ಜಾಗದಲ್ಲಿ ಸುತ್ತಾವನೆ, ಬೇರೆ ಜಾಗದಲ್ಲಿ ಸುತ್ತಿದ್ರೆ ಕೆಳಗಡೆ ವಾಟರ್ ಹೊಡೆದು ಹೋಗ್ತದೆ. ಚೆನ್ನಾಗಿದೆ. ಏರು ಸ್ಟ್ರಾಂಗ್ ಇಲ್ಲ, ಹೋಗುತ್ತೆ. ಬ್ಯೂಟಿಫುಲ್ ರೈಡ್. ಇಟ್ಸ್ ರಿಯಲಿ ಬ್ಯೂಟಿಫುಲ್. ನಾನು ಆಡಿಯೋ ಯೋಚನೆ ಮಾಡ್ತಾ ಇದ್ದೀನಿ, ಈ ಟ್ರಿಪ್ ನಾನು ಮುಗಿದಿದ್ರೆ ಸಾಕಪ್ಪ ಅಂತ ನಾನು ಯೋಚನೆ ಮಾಡಿದೆ. 10 ನಿಮಿಷ ರೈಡ್ ಅಂತ ಅತಿ ಜಾಸ್ತಿ ಆಯಿತು. ಯಾಕಂದರೆ ಮತ್ತೆ ಒಂದು ರೋಡ್ ಸಾಕಾಗುತ್ತೆ. ಅವ್ರನ್ನ ಫೋನಲ್ಲಿ ಬರ್ತಾರೆ, ವಿಡಿಯೋಲಿ ಬರ್ತಾರೆ. ಅದಕ್ಕೆ ಇನ್ನೇ ಎಕ್ಸ್ಟ್ರಾ ಅವನು ಇನ್ನೂ ಫುಟೇಜಿದ್ವು. ಬಟ್ ಅದೆಲ್ಲ ಎಡಿಟಿಂಗ್ ಟೈಮ್ ನೋಡಿದ್ರೆ ಏನು ಕಾಣಿಸಿಲ್ಲ. ನಿಮಗೆ ಈಗಲ್ ನೆಸ್ ಕಾಣುತ್ತೆ, ಪಕ್ಷಿಗಳು ನೆಸ್ ಎಲ್ಲ ಕಾಣುತ್ತೆ. ಬಟ್ ಕ್ಯಾಮ್ರಾ ಮಾಡ್ತಾರೆ ಅನ್ಫಾರ್ಚುನೇಟ್, ವೆರಿ ಅನ್ಫಾರ್ಚುನೇಟ್. ಇದೇ ಥರ ಹೋದ್ರೆ ಎಲ್ಲಿ ಹೋಗುತ್ತೋ ನೀರು ದೇವ್ರಿಗೆ. ಅದಕ್ಕೆ ದೇವ್ರನ್ನ ನೋಡ್ತಾ ದೇವ್ರು ನನ್ನ ಹತ್ರ ಮಾತಾಡ್ತಾರೆ. ಹಲೋ ಅಂದೆ, ನೀವು ನನಗೆ ಹಲೋ ಹೇಳಲ್ಲ, ಎಲ್ಲ ಹೇಳ್ತೀರ. ಉರಿ ನಿಮ್ಗೆ ಹೊಟ್ಟೆ ಉರಿ, ಸುತ್ತಾನಲ್ಲ ಅಂತ ಹೊಟ್ಟೆ ಉರಿ. ನನಗೆ ಪರಿಚಯ ಇರೋರಿಗೆ ಪರಿಚಯ ಇರೋರಿಗೆ ಎಷ್ಟು ಉರಿ ಗೊತ್ತಾ? ಹೆಂಗಿದೆ ನನಗೆ ಎಡಿಟಿಂಗ್ ಪ್ರಪಂಚ ನೋಡಿದಾಗ ಅನ್ಸಲ್ವಾ? ಮಜಾ ಸ್ವಾಮಿ, ಲೈಫ್ ಇಸ್ ಮಜಾ. ಏನೋ ಹುಡುಕ್ತಾ ಇದ್ದೀನಿ, ಏನಂತ ಗೊತ್ತಿಲ್ಲ. ಜಸ್ಟ್ ಬ್ಯೂಟಿಫುಲ್ ಇಲ್ವಾ? ಬನ್ನಿ ಸ್ವಾಮಿ, ಬನ್ನಿ, ಹೇಳಿದೆ ನೀವು ಬನ್ನಿ. ನನ್ನ ಜೊತೆಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ? ಈ ಮನುಷ್ಯ ಏನಂತ ರೈಟಲ್ಲಿ ಅವನು ತುಂಬ ದೊಡ್ಡ ಮನುಷ್ಯ. ಅವನ ಬಗ್ಗೆ ಸ್ಟೋರಿ ಹೇಳಬೇಕು. ನೋಡೋಣ, ಒಂದು ದಿವಸ ಹೇಳ್ತೀನಿ ಅವನಿಗೆ. ಅವನ ಏನೇನು ಕಾಟ ಕೊಡ್ತಾನೆ ನನಗೆ ಅಂತ ನೋಡೋಣ. ಬಟ್ ಜಸ್ಟ್ ಬ್ಯೂಟಿಫುಲ್. ಯೋಚನೆ ಮಾಡ್ತಿದ್ದೀರಾ ಈ ಜಾಗದ ಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಕರ್ಕೊಂಡು ಹೋಗ್ತೀನಿ, ಚೆನ್ನಾಗಿರಲೇಬೇಕು. ಚೆನ್ನಾಗಿಲ್ಲ ಅಂದರೆ ಹೇಳಲೇಬೇಕು. ಸೊ ದ್ಯಾಟ್ ಯು ಡೋಂಟ್ ಹ್ಯಾವ್ ಟು ವೇಸ್ಟ್ ಯುವರ್ ಟೈಮ್. ಈ ವಾಟ್ ಆಲ್ ಕಷ್ಟಪಡಬೇಕು. ನಮ್ಮ ಡ್ರೋನ್ ಇಟ್ಕೊಂಡು ಯಾವ ಬ್ಯಾಚ್ ಹೋಗಿದ್ದೋ ಗೊತ್ತಿಲ್ಲ. ಈ ಬೋಟ್ ಬಂದು ಏನೋ ವಾಡಗಿಟ್ಬಿಟ್ರೆ ನಮ್ಮ ಡ್ರೋನ್ಗೆ ನಮ್ಮ ಕತೆ ಏನು ಸ್ವಾಮಿ? ಬ್ಯೂಟಿಫುಲ್, ಬ್ಯೂಟಿಫುಲ್. I'm loving it. I'm just loving it. ನಿಜವಾಗ್ಲೂ ಇಟ್ಸ್ ರಿಯಲಿ ವರ್ತ್ ಇಟ್. ನಾನು ಯೋಚನೆ ಮಾಡ್ತಿದ್ದೆ, ಬೆಂಗಳೂರಲ್ಲಿ ಇದ್ದವನು 280 ಕಿಲೋಮೀಟ್ರ್. ಅಯ್ಯೋ ದೂರ ಅಲ್ಲ, ಬರದೇ ಇದ್ದಿದ್ರೆ ಕೂರುತ್ತೈತೆ. ಬಂದೇ ಅಲ್ಲ, ಇವಾಗ ವಾಪಸ್ ಹೋದಾಗ ಟಿಕೆಟ್ ಯಾರು ಇನ್ನೂ ಸ್ವಲ್ಪ ಹೇಳ್ದೆ ಅಲ್ಲ ನಿಮಗೆ ಮೇಲ್ಗಡೆ ಅಲ್ಲ ಫಾಸ್ಟಾಗಿ
ಇದೆ. ನಿಮಗೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಕ್ಕೇ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಇದೇ ಜಾಗ ಹೇಳಿದ್ದು ನಾನು, ಹತ್ತಿ ತೋರಿಸ್ತೀನಿ ನೋಡಿ ಸ್ವಾಮಿ ಹೆಂಗಿದೆ. ಯಪ್ಪ ಯಪ್ಪ ಯಪ್ಪ, ಬನ್ನಿ ಚಲೋ ಬಾಯ್ ಅಂತ ಹೇಳ. ಇನ್ನೊಂದು 5 ಸೆಕೆಂಡ್ ಇರ್ತೀನಿ, ನೋಡ್ಕೊಂಬಿಡಿ. ಸುಂದರ, ನಮ್ಮ ಇಂಡಿಯಾ ಸುಂದರ ಹೇಳಿ ಎಲ್ಲರಿಗೂ. ಆದರೆ ಬಾಯ್.